ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಮಲೆನಾಡು ಭಾಗದಲ್ಲೂ ಕೂಡ ಹೆಚ್ಚುವರಿ ಮಳೆ ಆಗ್ತಾ ಇದ್ದು ಮಳೆ ಅವಾಂತರಗಳು ಜಾಸ್ತಿ ಇದೆ. ಗಾಳಿ ಮಳೆಯಿಂದ ಮರಗಳು ಧರೆಗುರುಳ್ತಾ ಇದೆ. ಹಲವು ಕಡೆ ಒಂದು ರಸ್ತೆ ಅಂದ್ರೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಏರ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕಳೆದ 3 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು ಎಡೆಬಿಡದೆ ಮಳೆ ಆಗ್ತಾ ಇದೆ. ಭಾರೀ ಮಳೆಯಿಂದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗುತ್ತಲೇ ಇದೆ. ಮತ್ತೊಂದು ಕಡೆ ಬೃಹತ್ ಗಾತ್ರದ ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ಸಕಲೇಶಪುರ ತಾಲೂಕಿನ ಬಿಸಿಲೆ ಹಾಗೂ ಸುತ್ತಮುತ್ತಲಿನ 5-6 ಗ್ರಾಮಗಳಲ್ಲಿ ಕಳೆದ 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಮೊಬೈಲ್ ಚಾರ್ಜ್, ಎಲೆಕ್ಟ್ರಾನಿಕ್ ವಸ್ತುಗಳು ಉಪಯೋಗಿಸಲಿಕ್ಕೆ ಸಾಧ್ಯವಾಗದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದ್ರೂ ಇದುವರೆಗೂ ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ಸಂಬಂಧಪಟ್ಟಂತಹ ಇಲಾಖೆಗಳು ಸಂಪೂರ್ಣ ವಿಫಲವಾಗಿವೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಳೆ ತುಂಬಾನೇ ಮಳೆ ಅಣ್ಣ, ಮಳೆ ಶನಿವಾರದಿಂದ ಅಂತೂ ತುಂಬಾನೇ ಮಳೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಕರೆಂಟ್ ಮರ ಬಿದ್ದು ಕರೆಂಟ್ ಎಲ್ಲ ಹೋಗಿದೆ. ಕರೆಂಟ್ ಹೋಯಿತು ಅಂತಂದರೆ 15 ದಿವಸ ತಿಂಗಳುಗಟ್ಟಲೆ ಕರೆಂಟೇ ಇರಲ್ಲ. ಮತ್ತು ಮೇಯ್ನಾಗಿ ಏನು ಅಂತಂತಂದರೆ ನೆಟ್ವರ್ಕ್ ಇರಲ್ಲ. BSNL ಜಿಯೋ ಮಾತ್ರ ನೆಟ್ವರ್ಕು. BSNL ಮೊದಲಿತ್ತು, ಅದು BSNL ಇಲ್ಲ, ಬರಲ್ಲ ಈಗ. ಆಮೇಲೆ ಇದು ಹೊರಗಡೆ ಎಲ್ಲ ಹುಡುಗರೆಲ್ಲ ಇರ್ತಾರೆ, ಮಕ್ಕಳೆಲ್ಲ ಇರ್ತಾರೆ, ಅವರಿಗೆಲ್ಲ ಫೋನ್ ಮಾಡಬೇಕು ಅಂತಂದರೆ ಎಲ್ಲೆಲ್ಲಿಗೆ ಹೋಗಿ ಫೋನ್ ಮಾಡಬೇಕು. ಅವ್ರಿಗೆ ಚಾರ್ಜ್ ಇಲ್ದಲೇ 3-4 ದಿವಸ ಚಾರ್ಜೇ ಇಲ್ಲ. ಈಗ ಫೋನ್ ಶನಿವಾರ ಬಿದ್ದಾಗಿಂದ ಅವತ್ತಿಂದ ಚಾರ್ಜೇ ಇಲ್ಲ ಫೋನಲ್ಲಿ. ಅವ್ರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಅಂಥ ಸಮಸ್ಯೆ ಆಗ್ತಾಯಿದೆ ಇಲ್ಲಿ. ಮತ್ತು ಇದೊಂಥರ ಕತ್ಲೆಯಲ್ಲಿರೋ ಅಂಥ ಜೀವನ ಆಗಿದೆ ಇಲ್ಲಿ. ಇದು ಒಂದೆಡೆ ಆದರೆ ಮತ್ತೊಂದು ಕಡೆ ನಿರಂತರ ಮಳೆಯಿಂದ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಸಕಲೇಶಪುರ ತಾಲೂಕಿನ ಎಡಕೆರೆ ಗ್ರಾಮದ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದ್ದು ಮಳೆ ಜಾಸ್ತಿ ಆದರೆ ಸೇತುವೆ ಮೇಲೆ ಐಗೂರು ಹೊಳೆ ನೀರು ಹರಿಯಲಿದ್ದು ಸುಬ್ರಹ್ಮಣ್ಯ ಮಂಗಳೂರಿಗೆ ರಸ್ತೆ ಸಂಪರ್ಕ ಕಡಿತಗೊಳ್ಳಲಿದೆ. ಇದೇ ತಾಲೂಕಿನ ಮಾಗೇರಿ ಗ್ರಾಮದ ಸೇತುವೆಯ ಮೇಲೆ ಹೇಮಾವತಿ ನದಿ ನೀರು ಉಕ್ಕಿ ಹರಿದ್ರೆ ಸೋಮವಾರಪೇಟೆ ಮಡಿಕೇರಿ ಸಂಪರ್ಕ ಕಡಿತಗೊಳ್ಳುವ ಆತಂಕ ಎದುರಾಗಿದೆ. ಅಲ್ಲದೆ ಎಡಕೆರೆ ಹಾಗೂ ಮಾಗೇರಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳಲಿದೆ. ಪುನರ್ವಸು ಮಳೆಯ ಅಬ್ಬರದಿಂದ ಜಿಲ್ಲೆಯ ಜೀವನದಿ ಹೇಮಾವತಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು 3-4 ದಿನಗಳಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಇದು ಸೇತುವೆ ತುಂಬಿ ವರ್ಷನೂ ಇದೇ ಥರ ತುಂಬಿ ಇದ್ರ ಮೇಲೆ ಏನು ವೆಹಿಕಲ್ ಆಗಲಿ ಮತ್ತು ದನ ಕರುಗಳಾಗಲಿ ಯಾವುದೇ ಓಡಾಡೋಕ್ಕಿಲ್ಲ. ಮತ್ತು ಜನಗಳಿಗೂ ಪರಿಸ್ಥಿತಿ ಕಷ್ಟ. ಈಗ ಸುಬ್ರಹ್ಮಣ್ಯ ಈ ಥರ ಎಲ್ಲ ವೆಹಿಕಲ್ಗಳು ಇಲ್ಲೇ ಹೋಗ್ತದೆ. ಮತ್ತು ಎಲ್ಲರಿಗೂ ಮತ್ತು ಹಳ್ಳಿ ಜನಗಳಿಗೂ ಸಮೇತ ಇದೇ ಒಂದು ಸೇತುವೆ ಒಂದು ವ್ಯವಸ್ಥಿತವಾಗಿ ಇದೆ. ಇದೇ ಮುಚ್ಚೋದಾಗ ಜನಗಳಿಗೆ ಸಂಪರ್ಕದಿಂದ ಭಾರಿ ಸಮಸ್ಯೆ ಆಗ್ತಾಯಿದೆ. ಅನಾಹುತವಾಗಿ ಮಳೆ ಜಾಸ್ತಿ ಬಂದು ಸೇತುವೆ ಎಲ್ಲ ಮುಚ್ಚೋಯಿತು. ನಿಗಮಕ್ಕೆಲ್ಲ ಹೋಗಿ ಅರ್ಜಿ ಕಟ್ವಿ. ಯಾವುದೇ ಥರದ ಅಧಿಕಾರಿಗಳೇ ಆಗಲಿ ಯಾವುದೇ ಆಗಲಿ ಸ್ಪಂದಿಸಿಲ್ಲ. ಹಳ್ಳಿಗಾಡಲ್ಲಿ ಇಲ್ಲಿ ತಿರುಗಾಡೋಕ್ಕೆ 2 ದಿವಸ 3 ದಿವಸ ಮಳೆ ನೀರು ನಿಂತುಬಿಟ್ರೆ ಏನು ಭಾರಿ ಅನಾಹುತ. ದನ ಹೋಗೋಕ್ಕಾಗಲ್ಲ. ಒಂದು ವೆಹಿಕಲ್ಲು ಆ ಕಡೆ ಸುತ್ತಮುತ್ತ ಆ ಕಡೆ ಹೊಳ್ಳಿ ಈ ಕಡೆಗೆ ಹೋಗೋ ಈ ಕಡೆ ಆ ಕಡೆಗೆ ಹೋಗಲ್ಲ. ಆ ಥರ ಭಾರಿ ಹಿಂಸೆ ಆಗುತ್ತೆ. ರಾಜಕೀಯದವರು ಅಷ್ಟೇ, ಅಧಿಕಾರಿಗಳು ಅಷ್ಟೇ ಕಣ್ಮುಚ್ಚಕ್ಕೆ ಕೂತಿದೆ, ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇವಲ 3 ದಿನಗಳಿಂದ ಸುರಿತಾ ಇರುವಂತಹ ವರ್ಷಧಾರೆಯಿಂದ ಅಪಾರ ಹಾನಿ ಉಂಟಾಗಿದ್ರೆ ಮತ್ತೊಂದು ಕಡೆ ಹೇಮಾವತಿ ನದಿಗೆ ಒಳಹರಿವು ಏರಿಕೆಯಾಗುತ್ತಲೇ ಇದೆ. ಮುಂಜಾಗೃತಾ ಕ್ರಮವಾಗಿ ನಿನ್ನೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಮಳೆಯಿಂದಾಗಿ ಉಂಟಾಗುವಂತಹ ಅನಾಹುತಗಳಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ಪಾಸ್ ಮಾಡಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.